ಚಿಕ್ಕೋಡಿ ಬ್ರೇಕಿಂಗ್. ಚಿಕ್ಕೋಡಿ, ನನ್ನ ತಂಗಿ ನೀರಲ್ಲಿ ಮುಳುಗಿದ್ದು ಸರ್. ಶಾಲೆಗೆ ಹೋಗಲು ಹಳ್ಳ ದಾಟುವ ಮಕ್ಕಳ ಕಣ್ಣೀರ ಕಥೆ. ಶ್ರೀಮಂತ ಮಕ್ಕಳಿಗೆ ಸಿಗುವ ಸೌಲಭ್ಯ ನಮಗಿಲ್ಲ. ನನ್ನ ತಂಗಿ ನೀರಲ್ಲಿ ಮುಳುಗಿ ಹೋಗಿದ್ದಳು. ಸ್ವಲ್ಪದರಲ್ಲೇ ಜೀವ ಉಳಿಯಿತು. ನಮಗೆ ರಸ್ತೆ ಮಾಡಿಕೊಡಿ ಸರ್ ಅಂತ ಶಾಲಾ ವಿದ್ಯಾರ್ಥಿಯವಳ ಕಣ್ಣೀರು ಎಂಥವರನ್ನು ಕೂಡ ಮೂಕರನನ್ನಾಗಿಸುತ್ತದೆ. ಹೀಗೆ ಮಕ್ಕಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಿರೋ ಪಾಲಕರು, ಕೈ ಕೈ ಹಿಡಿದು ಜೀವ ಭಯದಲ್ಲಿ ಹಳ್ಳ ದಾಟ್ತಿರೋ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಬೇರೆ ಯಾವ ಕಾಡಂಚಿನ ಗ್ರಾಮದಲ್ಲಿ ಅಲ್ಲ, ಬದಲಿಗೆ ಸಹಕಾರ ಸಚಿವ ಲಕ್ಷ್ಮಣ ಸವದಿ ಹಾಗೂ ಶಾಸಕ ರಾಜು ಕಾಗೆ ತವರು ಕ್ಷೇತ್ರಗಳಲ್ಲಿ ಕಾಣುವ ಸಾಮಾನ್ಯ ದೃಶ್ಯವಿದೆ. ಮಕ್ಕಳು ಇಷ್ಟೊಂದು ಅಸುರಕ್ಷತೆಯಿಂದ ಶಾಲೆಗೆ ಹೋಗೋದು ಬೇಕಾ ಅನ್ನೋ ಪ್ರಶ್ನೆ ಪಾಲಕರಲ್ಲಿ ಉದ್ಭವಿಸುವುದು ಸಾಮಾನ್ಯವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಣಮಾಪುರ ಗ್ರಾಮದ ಒಡೆಯರ ತೋಟದಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಲು ಹಳ್ಳಕ್ಕೆ ಸಣ್ಣದಾಗಿ ಬ್ರಿಡ್ಜ್ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಡುವಂತಾಗಿದೆ. ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯಂತೂ ಚುನಾವಣೆ ಬಳಿಕ ಸುಳಿವೇ ಇಲ್ಲ ಅನ್ನೋ ಅಸಮಾಧಾನದ ಮಾತು ಕೇಳಿಬಂದಿವೆ. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕಿವಿ ಕೊಡುತ್ತಿಲ್ಲ ಅಂತ ಜಂಬಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧವೂ ಅಪಸ್ವರ ಕೇಳಿಬಂದಿದ್ದು, ಶೀಘ್ರವೇ ಸುಗಮ ರಸ್ತೆಗಾಗಿ ಮಕ್ಕಳು ಹಾಗೂ ಪಾಲಕರು ಮನವಿ ಮಾಡಿದ್ದಾರೆ. ವರದಿ ಅಜಯ ಕಾಂಬಳಿ, ವಿ ಪವರ್ ನ್ಯೂಸ್, ಅಥಣಿ. ಯಾವ ಟೈಮ್ದಾಗ ಏನಾಗ್ತೈತಿ ಹೇಳಕ್ ಬರಲ್ರಿ. ನಾವು ಎಷ್ಟು ದಿವಸ ಜಮಗಿ ಪಿಡಿಯೋ ಕಾಂಟ್ರೋಲ್ ಸಾಹೇಬ್ರಿಗೆ ಎಷ್ಟು 4 ವರ್ಷ ಹೇಳ್ಕೊತ ಬಂದ್ರೆ ಏನು ಇದನ್ನ ಮಾಡಬಾರ್ದು, ಏನು ಸಮಸ್ಯೆ ಪರಿಹಾರ ಮಾಡಬಾರ್ದು. ಅವ್ರ ಮೇಲಧಿಕಾರಿಗಳು ನಮ್ಮ ಮೇಲಾಧಿಕಾರಿಗಳಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಕಂಟಿನ್ಯೂ ಕಾಲ್ ಮಾಡತ್ತೇನೆ ರೀ. ಅವರು AAW ನಂಬರ್ ಅದ ಕಳಿಸ್ಯಾರಿ, ಅವ್ರು ಕೂಡ ಮಾತಾಡಿದ್ರು.